ಸ್ವಕ್ಷೇತ್ರಕ್ಕೆ ಇವತ್ತು ಪ್ರಧಾನಿ ಮೋದಿ ಗ್ರ್ಯಾಂಡ್ ಎಂಟ್ರಿ ಇರುತ್ತೆ. ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ ಮೋದಿ. ನಾಳೆ ನಾಮಪತ್ರ ಸಲ್ಲಿಕೆಗೆ ವೇದಿಕೆ ರೆಡಿಯಾಗಿದೆ. ಇವತ್ತು ಸ್ವಕ್ಷೇತ್ರದಲ್ಲಿ ಪ್ರಧಾನಿ ಮೋದಿ ಶಕ್ತಿ ಪ್ರದರ್ಶನ ಇರುತ್ತೆ. ನಾಳೆ ವಾರಣಾಸಿಯಿಂದ ಮೋದಿ ಉಮೇದುವಾರಿಕೆ ಮೂರನೇ ಬಾರಿಗೆ ಕಣಕ್ಕೆ ಇಳಿತಾರೆ. ಮೋದಿ ದೇಶದಾದ್ಯಂತ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಇದುವರೆಗೂ ತಮ್ಮ ಕ್ಷೇತ್ರದಲ್ಲಿ ಪ್ರಚಾರವನ್ನೇ ನಡೆಸಿರಲಿಲ್ಲ. ಇವತ್ತು ನಾಳೆ 2 ದಿನ ಮೋದಿ ಶಕ್ತಿ ಪ್ರದರ್ಶನ ಇರುತ್ತೆ. ಮೋದಿ ಗ್ರ್ಯಾಂಡ್ ವೆಲ್ಕಮ್ಗೆ ವಾರಣಾಸಿ ಕ್ಷೇತ್ರ ಸಜ್ಜಾಗಿದೆ. ನಾಳೆ ಉಮೇದುವಾರಿಕೆ ಸಲ್ಲಿಕೆಯಾಗುತ್ತೆ. ಇವತ್ತು ಮೋದಿ ಮೆಗಾ ಶೋ ಇರುತ್ತೆ. ಸಂಜೆ 4:30ಕ್ಕೆ ವಾರಣಾಸಿಗೆ ಪ್ರಧಾನಿ ಮೋದಿ ಬರ್ತಾರೆ. ಸಂಜೆ 5 ಗಂಟೆಗೆ ರೋಡ್ ಶೋ ಆರಂಭ ಆಗುತ್ತೆ. ಮೋದಿ ಜೊತೆ ರೋಡ್ ಶೋನಲ್ಲಿ ಯೋಗಿ ಆದಿತ್ಯನಾಥ್ ಭಾಗಿಯಾಗ್ತಾರೆ. 5 ಕಿಲೋಮೀಟರ್ಗಳ ರೋಡ್ ಶೋ ಇರುತ್ತೆ. ಬನಾರಸ್ ವಿವಿಯಿಂದ ದಶಾಶ್ವಮೇಧ ಘಾಟ್ವರೆಗೆ ರ್ಯಾಲಿ ನಡೆಯುತ್ತೆ. ಮದನ್ ಮೋಹನ್ ಮಾಳವೀಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ತಾರೆ. ಪ್ರತಿಮೆಗೆ ಮಾಲಾರ್ಪಣೆ ಆದ ಮೇಲೆ ರೋಡ್ ಶೋ ಶುರುವಾಗುತ್ತೆ. ನಾಳೆ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ನಾಮಪತ್ರ ಸಲ್ಲಿಕೆ ಇರುತ್ತೆ. ಮೂರನೇ ಬಾರಿಗೆ ವಾರಣಾಸಿ ಕ್ಷೇತ್ರದಿಂದ ಮೋದಿ ಸ್ಪರ್ಧೆ ಮಾಡೋರಿದ್ದಾರೆ. ಬೆಳಗ್ಗೆ 11:40ಕ್ಕೆ ನಾಮಪತ್ರ ಸಲ್ಲಿಸ್ತಾರೆ. ಅಭಿಜಿತ್ ಮುಹೂರ್ತ ಆನಂದ ಯೋಗದ ಶುಭ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುತ್ತಾರೆ. ಪಂಡಿತ್ ಗಣೇಶ್ವರ್ ಶಾಸ್ತ್ರಿ ದ್ರಾವಿಡ್ ನಿಗದಿಪಡಿಸಿರೋ ಮುಹೂರ್ತ ಇದು. ರಾಮ ಮಂದಿರ ಲೋಕಾರ್ಪಣೆಗೆ ಮುಹೂರ್ತ ಇಟ್ಟುಕೊಟ್ಟಿದ್ರು ಶಾಸ್ತ್ರಿಗಳು. ಅವರು ಹೇಳಿದ ಮುಹೂರ್ತದಲ್ಲಿ ನಾಮಪತ್ರ ಸಲ್ಲಿಕೆ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ವಾರಣಾಸಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿ, ಇವತ್ತು ಮೆಗಾ ರೋಡ್ ಶೋಗೆ ವಾರಣಾಸಿ ರೆಡಿ ಆಗಿದೆ. ಮೂರನೇ ಬಾರಿಗೆ ನಾಳೆ ನಾಮಪತ್ರ ಸಲ್ಲಿಸೋರಿದ್ದಾರೆ. ಪ್ರಧಾನಿ ಮೋದಿ ಆಗಮನಕ್ಕೆ ವಾರಣಾಸಿ ಹೆಂಗ್ ಸಜ್ಜಾಗಿದೆ? ಭಾವನಾ, 5 ವರ್ಷಕ್ಕೊಮ್ಮೆ ಮೋದಿ ಇಲ್ಲಿಗೆ ಬರ್ತಾರೆ ನಾಮಿನೇಷನ್ಗೆ. ಉಳಿದಂತೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬಂದು ಹೋಗ್ತಾರೆ. ಆದರೆ ನಾಮಿನೇಷನ್ಗೆ ಮೋದಿ ಬರೋದನ್ನ ಇಡೀ ವಾರಣಾಸಿ ಕಾಯ್ತಾ ಇರುತ್ತೆ. ಇಡೀ ವಾರಣಾಸಿ ನರೇಂದ್ರ ಮೋದಿಯವರನ್ನ ಸ್ವಾಗತ ಮಾಡಿಕೊಳ್ಳುತ್ತೆ. 2014ರಲ್ಲಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಇಲ್ಲಿಂದ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. 2019ರಲ್ಲಿ ಮತ್ತೊಮ್ಮೆ ಗೆದ್ದು ಬಂದ್ರು. ಈಗ ಸತತ 3ನೇ ಬಾರಿಗೆ ನರೇಂದ್ರ ಮೋದಿ ವಾರಣಾಸಿಯಿಂದ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಭಾವನಾ, ಇವತ್ತು ಸಂಜೆ 4:30ಕ್ಕೆ ಬಿಹಾರದಲ್ಲಿ ನರೇಂದ್ರ ಮೋದಿ ಅವರ ಪ್ರಚಾರ ಸಭೆಗಳಿದ್ದಾವೆ. ಇವತ್ತು 4 ಪ್ರಚಾರ ಸಭೆಗಳನ್ನ ಮುಗಿಸಿಕೊಂಡು ನರೇಂದ್ರ ಮೋದಿ 4:30 ಸುಮಾರಿಗೆ ವಾರಣಾಸಿಗೆ ಬರ್ತಾರೆ. ವಾರಣಾಸಿಗೆ ಬಂದು ಇಲ್ಲಿ 5 ಕಿಲೋಮೀಟರ್ ರೋಡ್ ಶೋ ನಡೆಸ್ತಾರೆ. ಆನಂತರ ಕಾಶಿ ವಿಶ್ವನಾಥನ ದರ್ಶನವನ್ನ ಪಡಿತಾರೆ. ಮಾರನೇ ದಿನ ನಾಮಪತ್ರವನ್ನ ಸಲ್ಲಿಸಲಾಗುತ್ತೆ. ಮೊದಲಿಗೆ ನರೇಂದ್ರ ಮೋದಿ ವಾರಣಾಸಿ ಏರ್ಪೋರ್ಟ್ಗೆ ಬಂದು ನೇರವಾಗಿ ನಾವು ಈಗ ಇರುವಂತಹ ಬನಾರಸ್ ಹಿಂದೂ ವಿವಿ ಜಂಕ್ಷನ್ಗೆ ಬರ್ತಾರೆ. ನೀವು ನೋಡ್ತಾ ಇರುವಂತದ್ದು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಗೇಟ್. ಇದು ಏಷ್ಯಾದಲ್ಲೇ ಅತಿ ದೊಡ್ಡ ಯೂನಿವರ್ಸಿಟಿ. ಮದನ್ ಮೋಹನ ಮಾಳವೀಯ ಅವರು ಸ್ಥಾಪನೆ ಮಾಡಿದಂತಹ ಯೂನಿವರ್ಸಿಟಿ. ಈ ಸ್ಟ್ಯಾಚ್ಯೂಗೆ, ಮದನ ಮೋಹನ ಮಾಳವೀಯ ಅವರ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆಯನ್ನ ಮಾಡಿ ಇಲ್ಲಿಂದ ನರೇಂದ್ರ ಮೋದಿಯವರ ರೋಡ್ ಶೋ ಶುರುವಾಗುತ್ತೆ. ಭಾವನಾ, ಇಡೀ ವಾರಣಾಸಿಯ ರಸ್ತೆಗಳೆಲ್ಲವೂ ಕೂಡ ಇವತ್ತು ಕೇಸರಿಮಯ ಆಗಿದೆ. ದೊಡ್ಡ ಮಟ್ಟದಲ್ಲಿ ಸಿದ್ಧತೆಯನ್ನ ಬಿಜೆಪಿಯ ಕಾರ್ಯಕರ್ತರು, ಸಂಘ ಪರಿವಾರ ಮಾಡಿಕೊಂಡಿದೆ. ಇಲ್ಲಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಇಲ್ಲಿಂದ 2014ರಲ್ಲಿ ನರೇಂದ್ರ ಮೋದಿ ವಾರಣಾಸಿಗೆ ಹೋದಾಗ ಮಾ ಗಂಗಾನೆ ಮುಜೆ ಬುಲಾಯಾ ಹೈ ಅಂತ ಪ್ರಚಾರವನ್ನು ಆರಂಭಿಸಿದರು. ಈ 10 ವರ್ಷದಲ್ಲಿ ಏನು ಬದಲಾವಣೆ ಆಗಿದೆ ಅಂತಕ್ಕಂಥದ್ದನ್ನು ಜನ ನೋಡ್ತಾ ಇದ್ದಾರೆ, ಜನ ಹೇಳ್ತಾ ಇದ್ದಾರೆ. ಅಲ್ಲಿನ ವಾತಾವರಣ ಹೇಗಿದೆ ನರೇಂದ್ರ ಮೋದಿಯವರ ಬಗ್ಗೆ ಒಬ್ಬ ಸಂಸದನಾಗಿ? ಪ್ರಶಾಂತ್, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಗೆ ಈ ಪ್ರಶ್ನೆಯನ್ನ ಒಂದು ಸಂದರ್ಶನದಲ್ಲಿ ಕೇಳಲಾಗಿತ್ತು. ಕಾಶಿಯಲ್ಲಿ 10 ವರ್ಷಗಳ ಕಾಲ ಸಂಸದರಾಗಿದ್ದೀರಿ, ಈಗ ಏನನ್ನಿಸ್ತಾ ಇದೆ ಅಂತ ಹೇಳಿದಾಗ ನರೇಂದ್ರ ಮೋದಿ ಹೇಳಿದ್ರು, ಕಾಶಿ ಮತ್ತು ನನ್ನ ಮಧ್ಯದ ಸಂಬಂಧ
ತಾಯಿ ಮತ್ತು ಮಗನಿಗಿರುವಂತಹ ಸಂಬಂಧ. ತಾಯಿ ಕರೀತಾ ಇದ್ದಾಳೆ, ನಾನು ಹೋಗ್ತಾ ಇದ್ದೀನಿ ಅನ್ನುವ ಮಾತನ್ನು ಹೇಳಿದ್ರು. 10 ವರ್ಷದ ಹಿಂದೆ ಗಂಗಾ ಕರೆದಿದ್ದಾಳೆ, ಹಾಗಾಗಿ ನಾನು ವಾರಣಾಸಿಗೆ ಬಂದಿದ್ದೀನಿ ಅಂತ ಹೇಳಿದ್ರು. ಹಿಂದುತ್ವದ ಹೃದಯ ಸಾಮ್ರಾಟ್ ಅಂತ ಕರೆಸಿಕೊಳ್ಳುವಂತಹ ಮೋದಿ, ಹಿಂದೂ ಸಂಸ್ಕೃತಿಯ ತವರು ಅಂತ ಕರೆಸಿಕೊಳ್ಳುವಂತಹ ವಾರಣಾಸಿಯಿಂದ ಸ್ಪರ್ಧೆ ಮಾಡಿದ್ರು. 10 ವರ್ಷಗಳ ಹಿಂದೆ ವಾರಣಾಸಿ ಹೇಗಿತ್ತೋ ಈಗ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ನಿನ್ನೆ ಒಂದಷ್ಟು ಜನರನ್ನು ಮಾತಾಡಿಸಿದ್ವಿ, ಕಾಶಿಯಲ್ಲಿ ಸುತ್ತಾಡಿದ್ವಿ. ಆಗ ಜನ ಹೇಳ್ತಾರೆ ಕಾಶಿ ಬಹಳಷ್ಟು ಬದಲಾಗಿದೆ ಅಂತ. ಒಂದು ಬದಲಾವಣೆ, ಕಾಶಿಯಲ್ಲಿ ಸ್ವಚ್ಛತೆಯ ಸಮಸ್ಯೆ ಇತ್ತು, ಸ್ವಚ್ಛತೆ ಇರಲಿಲ್ಲ. ಗಲ್ಲಿಗಳಲ್ಲೂ ಕೂಡ ಸಾಕಷ್ಟು ಗಲೀಜಿರ್ತಾ ಇತ್ತು. ಆದರೆ ಈ ಬಾರಿ ನಾವು ಬಂದಾಗ 2019ರಲ್ಲೂ ಕೂಡ ಪ್ರಶಾಂತ್ ನಾ ಇಲ್ಲಿಗೆ ಬಂದಿದ್ದೆ, ಸ್ವಚ್ಛತೆಯ ವಿಷಯದಲ್ಲಿ ಕಾಶಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ಮತ್ತೊಂದು ಗಂಗಾ ನದಿಯ ಸ್ವಚ್ಛತೆ, ನಮಾಮಿ ಗಂಗೆ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ 2014ರಲ್ಲಿ ಆರಂಭ ಮಾಡಿದ್ರು. ಆರಂಭದಲ್ಲಿ 20,000 ಕೋಟಿಯ ಯೋಜನೆ ಇವತ್ತಿಗೆ 40,000 ಕೋಟಿಗೆ ಬಂದು ನಿಂತಿದೆ. ಇಡೀ ಗಂಗಾ ನದಿಯನ್ನು ಸ್ವಚ್ಛಗೊಳಿಸುವಂತಹ ಮಹತ್ವಾಕಾಂಕ್ಷಿಯ ಯೋಜನೆ. ಆ ಯೋಜನೆಯಲ್ಲಿ 450 ಪ್ರಾಜೆಕ್ಟ್ಗಳನ್ನು ಇಟ್ಕೊಳ್ಳಲಾಗಿತ್ತು. 280 ಯೋಜನೆಗಳು ಮುಕ್ತಾಯ ಆಗಿದೆ. ವಾರಣಾಸಿಯಲ್ಲಿ ಗಂಗಾ ನದಿಗೆ ಬಂದವರು ಎಲ್ಲವರೂ ಕೂಡ ಗಂಗಾ ನದಿ ಸ್ವಚ್ಛತೆ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತಿಗೆ ಗಂಗಾ ನದಿ ತುಂಬ ಸ್ವಚ್ಛವಾಗಿದ್ದಾಳೆ. ಸಿಗ್ನಿಫಿಕೆಂಟ್ ಬದಲಾವಣೆ ಗಂಗಾ ನದಿಯ ಸ್ವಚ್ಛತೆಯ ವಿಷಯದಲ್ಲಿ ಆಗಿದೆ. ಇದರ ಜೊತೆಗೆ ಕಾಶಿಯ ದೇವಸ್ಥಾನ, ಕಾಶಿ ಕಾರಿಡಾರನ್ನು 1,000 ಕೋಟಿ ವೆಚ್ಚದಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ 2019ರಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ರು. 2021ರಲ್ಲಿ ಲೋಕಾರ್ಪಣೆಯಾಯಿತು. ಕಾಶಿ ದೇವಸ್ಥಾನ ಇಡೀ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು, ಹಿಂದೂಗಳ ಪುಣ್ಯ ಕ್ಷೇತ್ರ. ಈ ಕ್ಷೇತ್ರದಲ್ಲೇ ದೇವಸ್ಥಾನ ತುಂಬ ಕಿಷ್ಕಿಂಧೆಯ ರೂಪದಲ್ಲಿ ಗಲ್ಲಿಗಳ ಮಧ್ಯದಲ್ಲಿ ಸಿಲುಕಿಕೊಂಡಿತ್ತು. ಅಂತಹ ದೇವಸ್ಥಾನವನ್ನು ಇವತ್ತು ದೊಡ್ಡದಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಕಾಶಿಯ ವಿಶ್ವನಾಥ ದೇಗುಲಕ್ಕೂ ಮತ್ತು ಗಂಗಾ ನದಿಯ ತಟಕ್ಕೂ ಸಂಪರ್ಕವೇ ಇರಲಿಲ್ಲ ನೇರವಾದಂತೂ, ಗಲ್ಲಿಗಳಲ್ಲಿ ಹೋಗಬೇಕಿತ್ತು. ಈಗ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ನೇರವಾಗಿ ದೇವಸ್ಥಾನದ ಒಳಗೆ ಬರುವಂತಹ ವ್ಯವಸ್ಥೆ ಇದೆ. ಆ ರೀತಿಯ ಅಭಿವೃದ್ಧಿ ಕಾರ್ಯ ಆಗಿದೆ. ಜೊತೆಗೆ ಕಾಶಿಯಲ್ಲಿ ರಸ್ತೆಗಳ ಅಭಿವೃದ್ಧಿ ಆಗಿದೆ. ರಸ್ತೆಗಳ ಸಮಸ್ಯೆ ತುಂಬ ಇತ್ತು ಕಾಶಿಯಲ್ಲಿ. ಆಮೇಲೆ ಕಾಶಿಯನ್ನು ಸಂಪರ್ಕಿಸುವಂತಹ ರಸ್ತೆಗಳ ಅಭಿವೃದ್ಧಿಯೂ ಆಗಿದೆ. ಜೊತೆಗೆ ವಿಮಾನ ನಿಲ್ದಾಣದ ಅಭಿವೃದ್ಧಿ ಆಗಿದೆ. ಹೊಸದಾದ ಒಂದು ರೈಲ್ವೆ ನಿಲ್ದಾಣವನ್ನು ನರೇಂದ್ರ ಮೋದಿಯವರು ಇಲ್ಲಿ ಲೋಕಸಭಾ ಆದ ನಂತರ ಮಾಡಿದ್ದಾರೆ. ನರೇಂದ್ರ ಮೋದಿ ಬಂದ ನಂತರ ಸಿಗ್ನಿಫಿಕೆಂಟ್ ಬದಲಾವಣೆಗಳು ಅಭಿವೃದ್ಧಿಯಾಗಿದೆ ಅಂತ ಬಿಜೆಪಿಯ ವಿರೋಧಿಗಳು ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ನಾನು ಕೆಲವರನ್ನ ಕಾಂಗ್ರೆಸ್ ವೋಟರ್ಸನ್ನು ನಿನ್ನೆ ಮಾತನಾಡಿಸಿದೆ. ಅವ್ರು ಹೇಳ್ತಾರೆ ಮೋದಿ ಬಂದ ನಂತರ ಸಾಕಷ್ಟು ಬದಲಾವಣೆ ಆಗಿದೆ, ಅಭಿವೃದ್ಧಿ ಕೆಲಸಗಳಾಗಿದೆ. ಮೊದಲಿಗೆ 1000ದ ಲೆಕ್ಕದಲ್ಲಿ, ಲಕ್ಷದ ಲೆಕ್ಕದಲ್ಲಿ ಜನ ಬರ್ತಾ ಇದ್ದಾರೆ, ಈಗ ಕೋಟಿಯ ಲೆಕ್ಕದಲ್ಲಿ ಬರ್ತಾ ಇದ್ದಾರೆ. ಕಾಶಿಗೆ ಬರುವ ಪ್ರವಾಸಿಗರ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗಿದೆ. ಅದಕ್ಕೊಂದು ಎಕ್ಸಾಂಪಲ್ ಪ್ರಶಾಂತ್, ಕಳೆದ ಬಾರಿ 2019ರಲ್ಲಿ ನಾನು ಕಾಶಿಗೆ ಬಂದಾಗ ವಿಶ್ವನಾಥನ ದರ್ಶನಕ್ಕೆ ಹೋಗಿದ್ದೆ. ಯಾವುದೇ ಕ್ಯೂ ಇರಲಿಲ್ಲ. ನಾರ್ಮಲಿ ಹೋದ್ವಿ, ಸಾಮಾನ್ಯ ದೇವಸ್ಥಾನಕ್ಕೆ ಹೇಗೆ ಹೋಗ್ತೀವೋ ಹಾಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ವಿ. ಆದರೆ ಈ ಸರಿ ದೊಡ್ಡ ಕ್ಯೂ ಇದೆ. 3 ಗಂಟೆ 4 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತು ದೇವರ ದರ್ಶನವನ್ನು ಪಡಿಬೇಕು. ಅಂದರೆ ಅಷ್ಟರ ಮಟ್ಟಿಗೆ ಕಾಶಿಗೆ ಬರುವವರ ಸಂಖ್ಯೆ ಜಾಸ್ತಿ ಆಗಿದೆ. ಕಾಶಿ ಕಾರಿಡಾರ್ ನಿರ್ಮಾಣದ ನಂತರ ದೇಶಾದ್ಯಂತ ಕಾಶಿಯ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳಾದವು. ಗಂಗಾ ನದಿಯ ಸ್ವಚ್ಛತೆಯ ವಿಷಯದಲ್ಲೂ ಚರ್ಚೆಗಳಾದವು. ಇದಾದ ನಂತರ ಕಾಶಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗಿದೆ. ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಕಾಶಿಯಲ್ಲಿ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಆ ಕಾರಣದಿಂದಾಗಿ ಕಳೆದ 10 ವರ್ಷಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ಇನ್ನು ಮುಂದಿನ 5 ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀವಿ. ಶಶಿ 2014ರಲ್ಲಿ ನರೇಂದ್ರ ಮೋದಿ ವಾರಣಾಸಿಗೆ ಹೋಗಿದ್ದು ಇಡೀ ಭೋಜ್ಪುರ್ ಕ್ಷೇತ್ರದಲ್ಲಿ ಒಂದು ಕ್ರೋಢೀಕರಣ ಆಗಲಿ ಅನ್ನುವ ಕಾರಣಕ್ಕೋಸ್ಕರ. ಅಂದರೆ ಇಡೀ ಉತ್ತರ ಪ್ರದೇಶದ ಮಧ್ಯಭಾಗ ಮತ್ತು ಪೂರ್ವ ಭಾಗ ಏನಿದೆ, ಜೊತೆಗೆ ಬಿಹಾರದ ಒಂದು 20 ಕ್ಷೇತ್ರಗಳು ಕೂಡ ಅದರಲ್ಲಿ ಬರ್ತವೆ. ಈ ಬಾರಿ ಕೂಡ ಮೋದಿ ಬಗ್ಗೆ ಅದೇ ಕ್ರೇಜ್ ಉಂಟಾ? ಯೋಗಿ ಬಗ್ಗೆ ಅದೇ ಲೋಕಸಭಾ ಚುನಾವಣೆಯಲ್ಲೂ ಕೂಡ ದೊಡ್ಡ ಮಟ್ಟದ ಕ್ರೇಜ್ ಉಂಟಾ? ನಿಮ್ಗೆ ಆ ಎಪಿಸೆಂಟರ್ನಲ್ಲಿ ಅನೇಕರನ್ನು ಮಾತನಾಡಿಸಿದಾಗ, ಯಾಕಂದರೆ ಯು ಪಿಯ ಅನೇಕ ಮತದಾರರು ಕೂಡ ನಿಶ್ಚಿತವಾಗಿ ಕಾಶಿಗೆ ಬರ್ತಾರೆ. ಏನು ಅನ್ನಿಸ್ತು ಕ್ರೇಜ್ 10 ವರ್ಷಗಳ ನಂತರ? 10 ವರ್ಷದ ಹಿಂದಿನ ಕ್ರೇಜ್ ಯು ಪಿಯಲ್ಲಿ ನರೇಂದ್ರ ಮೋದಿಯವ್ರದ್ದು ಅದೇ ರೀತಿ ಇದೆಯಾ? ಯೋಗಿ ಕ್ರೇಜ್ ಹೇಗಿದೆ?
ಇನ್ನೊಂದು ಕಡೆ ಅಖಿಲೇಶ್ ಯಾದವ್ ಕ್ರೇಜ್ ಬಗ್ಗೆ ಕೂಡ ಸ್ವಲ್ಪ ಹೇಳಿ. ಕ್ರೇಜ್ ಪ್ರಶಾಂತ್, ಈ ಬಾರಿಯೂ ಕೂಡ ನರೇಂದ್ರ ಮೋದಿಯವರ ಬಗ್ಗೆ ಇಲ್ಲಿನ ಜನರಿಗೆ ಮೋದಿಯವರ ಜನಪ್ರಿಯತೆ ಪೀಕಲ್ಲೇ ಇದೆ. ಉತ್ತರ ಪ್ರದೇಶದ ವಿಷಯಕ್ಕೆ ಬಂದರೆ ಮೋದಿ ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಗಿದೆ. ಅದಕ್ಕೆ ಕಾರಣ ರಾಮ ಮಂದಿರದ ಲೋಕಾರ್ಪಣೆ. 35-40 ವರ್ಷಗಳ ಕಾಲ ರಾಮ ಮಂದಿರದ ಕಾನೂನು ಹೋರಾಟ ನಡೆದು ಈಗ ರಾಮ ಮಂದಿರ ಸಾಕಾರ ಆಗಿದೆ. ಇಲ್ಲಿ ಕಾಶಿಯಲ್ಲೇ ಮತ್ತೊಂದು ವಿವಾದ ಇದೆ, ಜ್ಞಾನವಾಪಿ ಮಸೀದಿ ಮತ್ತು ಮಂದಿರದ ವಿಷಯ. ಮಂದಿರದ ಪಕ್ಕದಲ್ಲೇ ಮಸೀದಿ ಇದೆ. ಆ ಕಾರಣಕ್ಕಾಗಿ ಹಿಂದುತ್ವದ ವಿಷಯ ಇಲ್ಲಿ ತುಂಬ ಮ್ಯಾಟ್ರ್ ಆಗುತ್ತೆ. ನರೇಂದ್ರ ಮೋದಿ ಈ ಚುನಾವಣೆಯ ಮೊದಲ ಹಂತ ಮುಗಿದ ನಂತರ ಹಿಂದೂ ಮುಸ್ಲಿಂ ವಿಚಾರವನ್ನು ಬಹಳ ಕಡೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ವಾರಣಾಸಿಯಲ್ಲಿ ಮೋದಿ ಸ್ಪರ್ಧೆ ಈ ಬಾರಿಯೂ ಕೂಡ ಹಿಂದೂ ಮತಗಳನ್ನು ಕ್ರೋಢೀಕರಿಸುವ ದೃಷ್ಟಿಯಿಂದ ನೀವು ಹೇಳಿದಂತೆ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ನರೇಂದ್ರ ಮೋದಿಯವರ ಈ ಸ್ಪರ್ಧೆಯಿಂದ ಪರಿಣಾಮ ಬೀರುತ್ತೆ. ಈಗಲೂ ಕೂಡ ನರೇಂದ್ರ ಮೋದಿಯವರ ಸ್ಪರ್ಧೆಯ ಬಗ್ಗೆ, ನರೇಂದ್ರ ಮೋದಿ ಉತ್ತರ ಪ್ರದೇಶದಲ್ಲಿ ಮಾಡಿರುವಂತಹ ಅಭಿವೃದ್ಧಿಯ ಬಗ್ಗೆ ನಾವು 2014ಕ್ಕೂ ಮೊದಲು ಉತ್ತರ ಪ್ರದೇಶದಲ್ಲಿ ಎಕ್ಸ್ಪ್ರೆಸ್ ಹೈವೇಗಳ ವಿಷಯಕ್ಕೆ ಬಂದರೆ, ರೈಲ್ವೆ ಸಂಪರ್ಕದ ವಿಷಯಕ್ಕೆ ಬಂದರೆ, ಒಂದು ಅಭಿವೃದ್ಧಿಯ ವಿಷಯದಲ್ಲೂ ಕೂಡ ನರೇಂದ್ರ ಮೋದಿ ಮಾತನಾಡ್ತಾ ಇದ್ದಾರೆ, ಹಿಂದುತ್ವದ ವಿಷಯದಲ್ಲೂ ಕೂಡ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಮೋದಿಯವರನ್ನು ಯಾರು ಹಿಂದೂ ಸಾಮ್ರಾಟ್ ಅಂತ ನೋಡ್ತಾರೆ, ಅವರು ಮೋದಿಯವರಿಗೆ ಆ ವಿಷಯದಲ್ಲಿ ಬೆಂಬಲವನ್ನು ಕೊಟ್ಟರೆ, ಮತ್ತೊಂದು ಜನ ನರೇಂದ್ರ ಮೋದಿಯವರನ್ನು ಅಭಿವೃದ್ಧಿಯ ವಿಷಯದಲ್ಲಿ ಮಾತಾಡ್ತಾರೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಎಕ್ಸ್ಪ್ರೆಸ್ ವೇಗಳಿರುವಂತಹ ರಾಜ್ಯ ಉತ್ತರ ಪ್ರದೇಶ. ಹೆಚ್ಚು ಹೈವೇಗಳು, ಏರ್ಪೋರ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ವಾರಣಾಸಿಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ಸನ್ನು ಬಿಟ್ಟಿದ್ದಾರೆ. 10 ವರ್ಷಗಳಲ್ಲಿ ಮೋದಿ ಇಲ್ಲಿ ಸಂಸದರಾಗಿ ಬಂದ ನಂತರ ಬಹಳಷ್ಟು ಡೆವಲಪ್ಮೆಂಟ್ ಇದೆ. ನಾವು ಜನಸಾಮಾನ್ಯರನ್ನು ಮಾತನಾಡಿಸ್ತಾ ಇದ್ದೆ ಪ್ರಶಾಂತ್, ಅವ್ರು ಹೇಳೋದು 10 ವರ್ಷದ ಹಿಂದೆ ಸರಿಯಾದ ಸಮಯಕ್ಕೆ ನೀರು ಕೂಡ ಬರ್ತಾ ಇರಲಿಲ್ಲ, ವಿದ್ಯುತ್ ಸಮಸ್ಯೆ ವಿಪರೀತ ಇತ್ತು. ಆ ಸಮಸ್ಯೆಗಳು ಇವಾಗಿಲ್ಲ. ಸ್ವಚ್ಛತೆಯ ಸಮಸ್ಯೆ ತುಂಬ ಬದಲಾವಣೆಯಾಗಿದೆ. ಮತ್ತು ಇಲ್ಲಿ ವಿದ್ಯುತ್ ಸಂಪರ್ಕದ ಸಮಸ್ಯೆ ಬಹಳ ಇತ್ತು. ಗಲ್ಲಿಗಳಲ್ಲಿ ಇಡೀ ವಾರಣಾಸಿಯ ಹಳೆ ವಾರಣಾಸಿ ಇರೋದೇ ಗಲ್ಲಿಗಳಲ್ಲಿ, ಓಣಿಗಳಲ್ಲಿ, ಅಲ್ಲೆಲ್ಲವೂ ಕೂಡ ಅಂಡರ್ಗ್ರೌಂಡ್ ಕರೆಂಟನ್ನು ಮಾಡಲಾಗಿದೆ. ಮನೆ ಮನೆಗೂ ನಲ್ಲಿಯ ನೀರನ್ನು ವ್ಯವಸ್ಥೆ ಮಾಡಲಾಗಿದೆ. ನಿಮಗೆ ಕಾಶಿಯ ಗಂಗೆಯನ್ನು ಸ್ವಚ್ಛ ಮಾಡಿದ್ದಾರೆ, ಕಾರಿಡಾರನ್ನು ನಿರ್ಮಾಣ ಮಾಡಿದ್ದಾರೆ. ಈ ರೀತಿಯ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಬಿಟ್ಟರೂ ಕೂಡ ಜನರಿಗೆ ಅನುಕೂಲವಾಗುವಂತಹ ಒಂದಷ್ಟು ಮೂಲ ಸಮಸ್ಯೆಗಳಿದ್ದು ಆ ಸಮಸ್ಯೆಗಳು ಪರಿಹಾರ ಆಗಿದೆ. ಹಾಗಾಗಿ ಮೋದಿ ಜನಪ್ರಿಯತೆ ವಾರಣಾಸಿಯಲ್ಲಿ ಆ ಮಟ್ಟಿಗೇನು ಕಡಿಮೆ ಆಗಿದೆ ಅಂತ ಏನು ನನಗೇನು ಅನಿಸಲ್ಲ. ಯಾಕಂದರೆ ನಿನ್ನೆ ನಾನು ಒಂದಷ್ಟು ಜನರನ್ನು ಮಾತನಾಡಿಸಿದಾಗ ಅವರು ನರೇಂದ್ರ ಮೋದಿ ಬಂದ ನಂತರ ಬದಲಾವಣೆಯಾಗಿದೆ, ಇಷ್ಟು ಬದಲಾವಣೆಯನ್ನು ನಾವು 10 ವರ್ಷದಲ್ಲಿ ನೋಡ್ತಾ ಇದ್ದೀವಿ, ಮುಂದೆಯೂ ಕೂಡ ಮೋದಿಯವರನ್ನೇ ಆಯ್ಕೆ ಮಾಡ್ತೀವಿ ಅಂತ ಮುಸ್ಲಿಮರನ್ನು ಕೂಡ ಮಾತನಾಡಿಸಿದೆ. ಶಶಿ, ಥ್ಯಾಂಕ್ ಯು ವೆರಿ ಮಚ್. ದಿನವೂ ನಿಮ್ಮನ್ನು ಮಾತಾಡಿಸ್ತೀವಿ, ನೀವು UP ಕವರ್ ಮಾಡೋರಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಅವನ ಕಾಶಿನಾಥ್ ಸಿಂಗ್ ಅಂತ ಒಬ್ಬರು ಜ್ಞಾನಪೀಠ ಪ್ರಶಸ್ತಿ ವಿಜೇತರಿದ್ದರು. ಅವರ ಪುಸ್ತಕ ಭಾಳ ಫೇಮಸ್ ಪುಸ್ತಕ, ಅದು ಕಾಶಿ ಕಿ ಎಸ್ಸಿ ಅಂತ, ಅದು ಜ್ಞಾನಪೀಠ ದೊರಕಿತ್ತು. ಕಾಶಿನಾಥ್ ಸಿಂಗ್ ಕಾಶಿಯವರೇ, ಅವರು ಹೇಳ್ತಾ ಇದ್ರು, ಕಾಶಿಯಲ್ಲಿ 3 ಸಂಗತಿಗಳು ಕಾಮನ್ ಆಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತವೆ. 10 ವರ್ಷದ ಹಿಂದಿನ ಚಿತ್ರಣ. ಅದು ಗಲ್ಲಿಗಳು ಕಾಶಿಯಲ್ಲಿ ಜಾಸ್ತಿ ಇವೆ. ಕಸ, ಎಲ್ಲೆಂದರಲ್ಲಿ ಕಸ ಬಿದ್ದಿರುತ್ತೆ. 3ನೇದು ನಾಯಿ, ಆ ಕಸದ ಹಿಂದೆ ನಾಯಿಗಳಿರ್ತವೆ. ಈಗ ನಿಧಾನವಾಗಿ ಗಲ್ಲಿಗಳಂತರೂ, ನೀವು ಗಲ್ಲಿಗಳಿದ್ದೇ ಇವೆ, ಕಸವನ್ನು ಹೇಗೆ ಅಲ್ಲಿಂದ ಸಾಗಿಸೋದು ಅಂತಕ್ಕಂಥದ್ರ ಬಗ್ಗೆ ಮೋದಿ ಟೀಮ್ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು. ಮತ್ತು ಇನ್ನೊಂದು ಪ್ರಮುಖವಾಗಿ ಗಂಗಾ ನದಿಯಲ್ಲಿ ಒಂದು ಇಸ್ರೇಲ್ ತಂತ್ರಜ್ಞಾನದ ಒಂದು ಮಷಿನ್ ತಂದಿಟ್ಟಿದ್ದಾರೆ. ಅದು ಈಗ ನೋಡಿ, ಇಡೀ ಗಂಗೆಯನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಕೆಲಸ. ಅದು ಅಂದರೆ ನಿಮಗದು ಕಾನ್ಪುರ್ವರೆಗೆ, ಅಲ್ಲಿಂದ ಗಂಗಾಸಾಗರ್ವರೆಗೆ ಸ್ವಚ್ಛ ಮಾಡಬೇಕಾಗತ್ತೆ. ಯಾಕಂದರೆ ಪ್ರಮುಖವಾಗಿ ಉತ್ತರಾಖಂಡದಿಂದ ಉತ್ತರ ಪ್ರದೇಶಕ್ಕೆ ಬಂದಮೇಲೆ ಕಾರ್ಖಾನೆಯ ತ್ಯಾಜ್ಯ ಸೇರುತ್ತೆ. ಆದರೆ ಕಾಶಿಗೆ ಸೀಮಿತವಾಗಿ ನೋಡಿದಾಗ ಆ ತಂತ್ರಜ್ಞಾನವನ್ನು ಬಳಸಿ ಘಾಟ್ಗಳನ್ನು ಅನೇಕ ಕಂಪ್ನಿಗಳ CSRಗೆ ಕೊಟ್ಟು ಸ್ವಚ್ಛ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ ಕಳೆದ 10 ವರ್ಷಗಳಲ್ಲಿ ಆಗಿದೆ. ಮತ್ತು ಕಾಶಿ ಕಾರಿಡಾರ್ನಿಂದ ಕೂಡ ನಿಶ್ಚಿತವಾಗಿ ಕಾಶಿಯ ಟೂರಿಸಮ್ಗೆ ದೊಡ್ಡ ಮಟ್ಟದ ಒಂದು ಪುಷ್ ಸಿಕ್ಕಿದೆ ಅಂತಕ್ಕಂಥದ್ದು ಕೂಡ ಮೋದಿ ಮೋದಿ ಅಂದರೆ ನೋಡಿ, ಕೆಲಸ ಮಾಡಿದ್ದಾರೆ ಅಂತ ಹೇಳೋದು ಸೂಕ್ತ. ಮೋದಿ 10 ವರ್ಷಗಳಲ್ಲಿ ನೀವು ಮಂಡು ಬರೀ ರೈಲ್ವೆ ನಿಲ್ದಾಣ ನೋಡಿ ಬಂದರೆ
ನಾನು ಹಿಂದೆಲ್ಲ ಕಾಶಿಗೆ ಹೋಗಿದ್ದೀನಿ. ನಿಮಗೆ ಪ್ರಯಾಗರಾಜಿಂದ ಕಾಶಿ ಮುಟ್ಲಿಕ್ಕೆ ಅಲ್ಲಿ ಡಬಲ್ ಏನಿಲ್ಲ, ಅದೇ ನಿಮಗೊಂದು 4 ಗಂಟೆ 5 ಗಂಟೆ ಟ್ರೈನ್ ಡಿಲೇ ಆಗ್ತಾಯಿದ್ದು. ಈಗ ಡಬಲ್ ಏನಿದೆ, ನಿಮಗೆ ಮಂಡೂಡಿಯ ವಿಮಾನ ನಿಲ್ದಾಣ ಒಂದು ವರ್ಲ್ಡ್ ಕ್ಲಾಸ್ ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣದ ಥರ ಕಾಣುತ್ತೆ. ರೈಟ್. ಹಾಗೆ ಅಲ್ಲಿನ ಜನರನ್ನು ಮಾತಾಡಿಸಿದಾಗ ಕೂಡ ಪ್ರಶಾಂತ್, ಆ ಬದಲಾವಣೆನ ಅವ್ರು ಎಲ್ಲರೂ ಹೇಳ್ತಾರೆ. ಆ್ಯಂಡ್ ಯೋಗಿ ಆದಿತ್ಯನಾಥ್ ಸರ್ಕಾರದ ಆಡಳಿತದ ಜೊತೆಗೆ ಮೋದಿ ತಂದಿರುವ ಬದಲಾವಣೆಗಳು ಕೂಡ ಜನರ ಮನಸ್ಸಿನಲ್ಲಿ ಇವಾಗ ಇದೆ. ಕಾನೂನು ಸುವ್ಯವಸ್ಥೆ ಮತ್ತು ಅಭಿವೃದ್ಧಿ ಎರಡೂ ಕೂಡ. ಅಂದರೆ 10 ವರ್ಷದ ಹಿಂದೆ ಕಾನೂನು ಸುವ್ಯವಸ್ಥೆ ಹೇಗಿತ್ತು, ಕ್ಲೆನ್ಲಿನೆಸ್ ನೀವು ಹೇಳಿದಾಗೆ ಕ್ಲೆನ್ಲಿನೆಸ್ ಸಮಸ್ಯೆ ಏನಿತ್ತು, ಈಗ 10 ವರ್ಷದ ನಂತರದ ಬದಲಾವಣೆಗಳು ಏನಿದೆ, ಅಲ್ಲಿನ ಜನ ಅದನ್ನು ಸ್ಪಷ್ಟವಾಗಿ ಸಾಕ್ಷಿ ಆಗ್ತಾ ಇದ್ದಾರೆ. ಅದನ್ನು ಹೇಳ್ತಾರೆ ಜನರನ್ನ ಮಾತನಾಡಿಸಿದಾಗ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಅರವಿಂದ್ ಕೇಜ್ರಿವಾಲ್ ಈಗ ಜಾಮೀನು ತೆಗೆದುಕೊಂಡು ಹೊರಗೆ ಬರ್ತಾ ಇದ್ದ ಹಾಗೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ನೇರವಾಗಿ ಬಿಜೆಪಿನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಅಲ್ಲೊಂದು ಸ್ವಲ್ಪ ಡಿವೈಡ್ ಆ್ಯಂಡ್ ರೂಲ್ ಪ್ಲಾನ್ ಮಾಡ್ತಾ ಇದ್ದಾರೆ. ಏನದು ಅನ್ನೋದನ್ನ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.